ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಿಗ್ಗೆ ಇವಾಗ ನಾನು ಬ್ಲಡ್ ಟೆಸ್ಟಿಗೆ ಹೋಗ್ತಾ ಇದ್ದೀನಿ ಇವತ್ತು. ಸ್ವಲ್ಪ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿ ಬರೋಣ ಅಂತ ಹೇಳಿ, ಕೊಲೆಸ್ಟ್ರಾಲ್ ಅದು ಇದೆಲ್ಲ. ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕೂಡ ಹೋಗ್ತಾ ಇದ್ವಿ. ಓಕೆ, ಯಾವುದೆಲ್ಲ ಟೆಸ್ಟ್ ಈಗ? ಟೆಸ್ಟ್ ಕಿಡ್ನಿ ಮತ್ತು ಲಿವರ್. ಮತ್ತೆ ನಿಮಗೆ ಕೊಲೆಸ್ಟ್ರಾಲ್ ಟೆಸ್ಟ್ ಎಲ್ಲ ಉಂಟು? ಅದು ಸುಮ್ಮನೆ ಮಾಡೋದಷ್ಟೇ. ಮಾಡೋ ಪರವಾಗಿಲ್ಲ, ಮಾಡೋ. ಎಲ್ಲ ಮಾಡಬೇಕು. ನಿಂದು ಕೂಡ ಕೊಲೆಸ್ಟ್ರಾಲ್ ಮಾಡಿ. ನಿಮ್ಗೆ ಇಲ್ಲ, ಲಾಸ್ಟ್ ಟೈಮ್ ಮಾಡಿದ್ವಲ್ಲ. ಮಾಡೋ ಪರವಾಗಿಲ್ಲ, ಬೇಡ ಸುಮ್ಮನೆ ಇಲ್ಲಿ ಮಾಡೋ ಒಟ್ಟಿಗೆ, ಏನಾಗಲ್ಲ. ಅಲ್ಲಿ ಚುಚ್ತಾರೆ ನನಗೆ ಚುಚ್ಚುದು ಬೇಡ. ಅದು ಒಂದೇ ಸಲ ಚುಚ್ಕೊಂಡು ತೆಗಿತಾರೆ ಎಲ್ಲ. ಓಕೆ, ನಾನು ಅವತ್ತು ಮನೆಯಲ್ಲಿ ಕೆಲವು ಹೂವಿನ ಗಿಡ ತಗೊಂಡು ಬಂದಿದ್ದೆ. ನೀವು ಎಲ್ಲಿಂದ ಆ ಗಿಡ ಅಂತ ಕೇಳ್ತಾ ಇದ್ರಿ ನೋಡಿ. ಇದೇ ಇದರಿಂದ ನಾನು ತಗೊಂಡಿದ್ದು, ಆಶ್ಲೆ ಅಂತ ಹೇಳಿ. ಯಾರು ಒಳ್ಳೇದು ಬಂದಾಗ ಹೇಳ್ತಾರೆ ನಮಗೆ, ಅಂದರೆ ಆ ಗಿಡ ಬಂದಿದ್ದು ನಾವು ಹೇಳಿರ್ತೀವಿ, ಕಲರ್ ಬಂದರೆ ಹೇಳಿ ಅಂತ ಹೇಳಿ. ಹಾಗೆ ಹೇಳಿದ್ರು, ಹಾಗೆ ಅದನ್ನು ತಗೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಹೂವಿನ ಗಿಡ ನೋಡುವಾಗ ತುಂಬ ಖುಷಿ ಆಗುತ್ತೆ, ಎಲ್ಲ ತಗೊಂಡು ಹೋಗೋಣ ಅಂತ ಹೇಳಿ. ಆದರೆ ಗಾರ್ಡನಿಂಗ್ ಇನ್ನೂ ಕೂಡ ನಾವು ಸರಿಯಾಗಿ ಆಗಲಿಲ್ಲ ಅಲ್ವಾ. ನಾನು ಎನಿಸಿದ್ದೀನಿ ಈಗ ಬೇಡ, ಎಲ್ಲ ಸುಮ್ಮನೆ ಕೈ ಹಾಕೋದೆಲ್ಲದಕ್ಕೂ ಅಂತ ಹೇಳಿ. ಈಗ ಇಲ್ಲಿ ಚೆಕಪ್ಗೆ ಹೋಗೋಣ. ಚೆಕಪ್. ಓಕೆ, ಈಗ ಟೆಸ್ಟ್ ಆಯಿತು. ನಾವು ಟೆಸ್ಟ್ ಆಗಿ ಬಂದ್ವಿ ಅಷ್ಟೇ. ಇಲ್ಲಿ ಹೂವಿನ ಗಿಡ ನೋಡಿ ಕಲರ್ ಚೆನ್ನಾಗಿದೆ ಅಲ್ವಾ. ಇನ್ನೊಂದು ಒಳ್ಳೆ ಉಂಟು ಕಲರ್. ಜರ್ಬರಿ ಹೇಳೋದಲ್ಲ ಇದಕ್ಕೆ, ಜರ್ಬರಿ ಒಬ್ಬೊಬ್ಬರು ಒಂದೊಂದು ಪ್ರೊನೌನ್ಸಿಯೇಷನ್ ಹೇಳ್ತಾರೆ. ಓಕೆ, ದೊಡ್ಡ ಒಂದು ಪಾರ್ಸಲ್ ಬಂದಿದೆ ನನಗೆ. ಇದು ನಾನು ಆರ್ಡ್ರ್ ಮಾಡಿದ್ದು. ನಾನು ಅವತ್ತು ನಿಮಗೆ ಕೆಲವು ಕ್ಲೀನಿಂಗ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸಿದ್ದೆ. ತುಂಬ ಚೆನ್ನಾಗಿ ಬಂತು. ಅದೆಲ್ಲ ಖಾಲಿಯಾಗಿತ್ತು ನನ್ನ ಹತ್ರ. ಎಲ್ಲ ಅಲ್ಲ, ಕೆಲವು ಅದರಲ್ಲಿ ಖಾಲಿಯಾಗಿತ್ತು. ಹಾಗಾಗಿ ತುಂಬ ಒಳ್ಳೆದಿತ್ತು ಆ ಪ್ರಾಡಕ್ಟ್ ಅಂತೇಳಿ ಮತ್ತೊಮ್ಮೆ ತರಿಸಿದ್ದೀನಿ ನಾನು. ಇವಾಗ ಇದು ನಾನು ಡೈರೆಕ್ಟಾಗಿ ಅಲ್ಲಿಂದ ತರಿಸಿದ್ದು, ಕೊರಿಯರ್ ಮೂಲಕ. ಅವತ್ತು ನಾನು ಹೋಗಿದ್ದೆ, ಈ ಸಲ ಡೈರೆಕ್ಟ್ ನಾನು ಇಲ್ಲಿಂದ ಹೇಳಿದೆ ನನಗೆ ಇದೇ ಪ್ರಾಡಕ್ಟ್ ಬೇಕಂತ ಹೇಳಿ. ಅವರು ಅದನ್ನು ನನಗೆ ಕಳಿಸಿಕೊಟ್ಟಿದ್ದಾರೆ. ನಾನು ಅವತ್ತು ತೋರಿಸಿದೆ ನೋಡಿ ನಿಮಗೆ ಒಂದು ಶಾಪ್, ಲಿಯಾ ಔಟ್ಲೆಟ್ ಅಂತ ಹೇಳಿ. ಅಲ್ಲಿಂದ ಕೆಲವು ನಾನು ಕ್ಲೀನಿಂಗ್ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ನೀವು ಕೂಡ ಆ ವಿಡಿಯೋ ನೋಡಿ ತುಂಬ ಇಷ್ಟಪಟ್ರಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ. ಸುಮಾರು ಜನ ಆರ್ಡ್ರ್ ಕೂಡ ಮಾಡಿದ್ರಂತೆ. ತುಂಬ ಖುಷಿಯಾಯಿತು ಕೇಳಿ ನನಗೆ. ಹಾಗೂ ನಿಜವಾಗ್ಲೂ ಅವರ ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು. ನನಗೆ ಕ್ಲೀನಿಂಗ್ ಅಂದರೆ ತುಂಬ ಇಷ್ಟ. ಆದರೆ ಇವರ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿದೆ ಅಂದರೆ ತುಂಬ ತಿಕ್ಲಿಕ್ಕೆ ಅದಕ್ಕೆಲ್ಲ ಸಿಗೋದಿಲ್ಲ, ಅಂದರೆ ತುಂಬ ಕ್ಲೀನ್ ಆಗುತ್ತಲ್ಲ. ಹಾಗಾಗಿ ನಾನು ಯಾವುದೆಲ್ಲ ತರಿಸಿದ್ದೀನಿ ತೋರಿಸ್ತೀನಿ. ನಾನು ಅಮೆಝಾನ್ನಿಂದ ತರಿಸಲಿಲ್ಲ, ಕೆಲವರು ಆ ಸಲ ಅಮೆಝಾನ್ನಿಂದ ತರಿಸಿದ್ರಂತೆ. ಅದರಲ್ಲಿ ಸ್ವಲ್ಪ ಜಾಸ್ತಿ ರೇಟ್. ನಾವು ಡೈರೆಕ್ಟಾಗಿ ತರಿಸಿದ್ರೆ ಉಂಟು ನೋಡಿ, ಕಾಲ್ ಮಾಡಿ ಆವಾಗ ಅವ್ರು ಕಳಿಸ್ತಾರೆ ನೋಡಿ, ಅದು ಸ್ವಲ್ಪ ನಮಗೆ ಕಮ್ಮಿ ಬೀಳುತ್ತೆ ರೇಟ್. ಹಾಗಾಗಿ ನಾನು ಡೈರೆಕ್ಟಾಗಿ ತರಿಸಿದ್ದು. ಹಾಗೂ ಇನ್ನೊಂದೇನೆಂದರೆ ಅವರದ್ದು ಡೆಲಿವರಿ ಚಾರ್ಜಸ್ ಅದು ಇದೆಲ್ಲ ಏನು ಕೂಡ ಇರೋದಿಲ್ಲ. ಹಾಗಾಗಿ ತುಂಬ ನಮಗೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಕೂಡ ಆಗುತ್ತೆ. ಓಕೆ, ಇವಾಗ ಇದನ್ನು ಓಪನ್ ಮಾಡೋಣ. ಗಟ್ಟಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಓಕೆ, ನಾನು ಹೇಳಿದೆಲ್ಲ ಬಂದಿದೆ ಅಂತ ಹೇಳಿ ಚೆಕ್ ಮಾಡಬೇಕು. ಇನ್ನೊಂದೇನು ಗೊತ್ತುಂಟ, ನಾನು ಇವಾಗಲೇ ಇಷ್ಟೆಲ್ಲ ಪ್ರಾಡಕ್ಟ್ ನೀವು ಎನಿಸ್ಬೋದು ಇಷ್ಟು ತರಿಸಬೇಕಿತ್ತ ಒಟ್ಟಿಗೆ ಅಂತ ಹೇಳಿ. ನಾನು ಇವಾಗಲೇ ಈ ಪ್ರಾಡಕ್ಟ್ ಯಾಕೆ ತರಿಸಿದೆ ಗೊತ್ತುಂಟ, ಅವ್ರದ್ದೀಗ ಸೆಪ್ಟೆಂಬರ್ 14ಇಂದ ಅಕ್ಟೋಬರ್ 14 ತನಕ ಆಫರ್ಸ್ ನಡೀತಾ ಉಂಟು. ಹಾಗಾಗಿ ನಮಗೆ ಪ್ರಾಡಕ್ಟ್ಸ್ ಎಲ್ಲ ತುಂಬ ಡಿಸ್ಕೌಂಟಲ್ಲಿ ಸಿಗುತ್ತೆ. ಎಲ್ಲಿ ಡಿಸ್ಕೌಂಟ್ ಉಂಟು, ₹1 ಆದರೂ ಪರವಾಗಿಲ್ಲ, ಅಲ್ಲಿ ನಾವು ಓಡಿ ಹೋಗ್ತೀವಿ ಅಲ್ವಾ. ಆ ಟೈಮಲ್ಲಿ ನಾವು ತಗೊಳ್ತೀವಿ. ಹಾಗೆ ನಾನು ಎನಿಸಿದೆ ಈ ಟೈಮಲ್ಲೇ ಏನೆಲ್ಲ ಖಾಲಿಯಾಗಿದೆ ನೋಡಿ ಅದನ್ನೆಲ್ಲ ತರಿಸೋಣ ಅಂತ ಹೇಳಿ. ಓಕೆ, ನಾನು ಹೆಚ್ಚಾಗಿ ಫ್ಲೋರ್ ಕ್ಲೀನಿಂಗ್, ಅದು ನನ್ನದು ಈ ಸಲ ಬೇಗ ಖಾಲಿ ಆಯಿತು. ನಿಜವಾಗ್ಲೂ ಇಷ್ಟು ದೊಡ್ಡ ಬಾಟಲ್ ಬರುತ್ತೆ ಅವತ್ತು. ಆದರೂ ನಿಮಗೆ ಗೊತ್ತುಂಟು ನಮ್ಮ ಮನೇಲಿ ಎಷ್ಟು ಕೆಲಸ ಆಗ್ತಾ ಇರುತ್ತೆ ಅಂತ ಹೇಳಿ.
ಹಾಗಾಗಿ ಫ್ಲೋರ್ ಕ್ಲೀನಿಂಗ್ ಒಂದು ಖಾಲಿಯಾಗಿದೆ. ಹಾಗೂ ಇದು ನನಗೆ ತುಂಬ ಯೂಸ್ ಬಂತು. ಫ್ಲೋರು ಅಂದರೆ ಮೇಲೆ ಕೌಂಟರ್ ಟಾಪು ಅದೆಲ್ಲ ಒರೆಸೋದು, ನಲ್ಲಿ ಒರೆಸ್ಲಿಕ್ಕೆ ಅದು ಇದೆಲ್ಲ ತುಂಬ ಚೆನ್ನಾಗಿದೆ ಇದು. ಈ ವೈಪ್ ತುಂಬ ಚೆನ್ನಾಗಿದೆ. ಇದು ನಂದು ಇನ್ನು ಸ್ವಲ್ಪ ಇರೋದು, ಹಾಗಾಗಿ ನಾನು ಇನ್ನೊಂದು ಎಕ್ಸ್ಟ್ರಾ ತರಿಸಿದೆ. ಇದು ನನಗೆ ನಲ್ಲಿ ಒರೆಸ್ಲಿಕ್ಕೆ, ಕೌಂಟರ್ ಫ್ಲೋರು, ಕೌಂಟರ್ ಟಾಪು ಅದೆಲ್ಲ ಒರೆಸ್ಲಿಕ್ಕೆ ಚೆನ್ನಾಗಿದೆ. ಇದು ವಂಡರ್ ಸ್ಪಾಂಜ್ ಅಂತ ಹೇಳಿ. ಏನು ಗೊತ್ತುಂಟ, ನಮ್ಮ ಮನೆಯಲ್ಲಿ ಈಗ ಅಂದರೆ ಕೆಲಸ ನಡೀತಾ ಉಂಟಲ್ವ, ಎಲ್ಲ ಕೆಲಸಗಾರರೆಲ್ಲ ಬಂದರೆ ಆ ಮಣ್ಣಿನ ಕೈ ಅದೆಲ್ಲ ಏನು ಮಾಡ್ತಾರೆ ಗೊತ್ತುಂಟ, ಸೀದಾ ಗೋಡೆಗೆ ಇದು ಮಾಡ್ತಾರೆ. ಅದನ್ನು ಒರೆಸ್ಲಿಕ್ಕೆ ಮತ್ತು ತುಂಬ ಕಷ್ಟ ಆಗುತ್ತೆ ನಮಗೆ. ಯಾಕೆ ಇನ್ನೂ ಕೂಡ ಸರಿಯಾಗಿ ಪೇಂಟಿಂಗ್ ಕೂಡ ಆಗಲಿಲ್ಲ. ಹಾಗೂ ಕೆಲವು ಕಡೆ ತುಂಬ ಗಲೀಜು ಕಾಣುತ್ತೆ. ಹಾಗೆ ಕಿಚನಲ್ಲಿ ತುಂಬ ಗಲೀಜು ಕಾಣ್ತಾ ಉಂಟು. ನಾನು ಹಾಗಾಗಿ ಇದನ್ನು ತರಿಸಿದ್ದೀನಿ. ಇದರಿಂದ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ವಂಡರ್ ಸ್ಪಾಂಜ್ ಅಂತ ಹೆಸರು ಇದರದ್ದು. ಹಾಗೂ ಮಕ್ಕಳು ಕೂಡ ಗೀಚಿದಿರುತ್ತೆ ನೋಡಿ ಗೋಡೆ ಮೇಲೆ, ಅದು ಕೂಡ ಕ್ಲೀನ್ ಆಗುತ್ತೆ ಇದರಲ್ಲಿ. ಇದು ನನ್ನ ಫೇವ್ರೆಟ್. ನನಗೆ ಎಷ್ಟು ಕಿಚನ್ ಟವಲ್ಸ್ ಇದ್ರೂ ಸಾಕಾಗೋದಿಲ್ಲ. ನಾನು ನೋಡಿ ಇಲ್ಲಿ ಕೂಡ ನೋಡಿ ಇದೇ ಸೇಮ್ ಕಿಚನ್ ಟವಲ್ಸ್ ನಾನು ಯೂಸ್ ಮಾಡೋದು. ಹಾಗೂ ಇನ್ನೊಂದೇನು ಗೊತ್ತುಂಟಾ, ಇದು ನನ್ನ ಹೆಚ್ಚಾಗಿ ಕೆಲವು ಕಿಚನ್ ಟವಲ್ಸ್ ನನ್ನ ಮಗ ಕದೀತಾನೆ ಜಾಸ್ತಿಯಾಗಿ, ವಿನು, ಅವನ ಕಾರ್ ಕ್ಲೀನಿಂಗ್ ಅಂತ ಹೇಳಿ. ಹಾಗೆ ನನ್ನ ಹತ್ರ ಒಂದು ಕೂಡ ಕಿಚನ್ ಟವಲ್ಸ್ ಉಳಿಯಲ್ಲ. ಒಳ್ಳೆ ಬಂದಿದ್ದೇ ಅವನು ತಗೊಂಡು ಹೋಗ್ತಾನೆ. ಹಾಗೂ ಇದು ಉಂಟಲ್ಲ ಈ ಕಿಚನ್ ಟವಲ್ಸ್, ನಾನು ಎಷ್ಟು ಯೂಸ್ ಮಾಡ್ತೀನಿ ಅಂತ ಇಲ್ಲ. ಅದಕ್ಕೆ ಅವ್ರದ್ದು ಗ್ಯಾರಂಟಿ ಕೂಡ ಉಂಟು. ಒಮ್ಮೆಲೆ ಹೋಲ್ ಎಲ್ಲ ಆದರೆ ಎಲ್ಲಿಯಾದರೂ ಹೊಟ್ಟೆ ಎಲ್ಲ ಆಗುತ್ತಲ್ಲ ನಾವು ಯೂಸ್ ಮಾಡುವಾಗ, ಹೊಟ್ಟೆ ಆದರೆ 1 ವರ್ಷ ಗ್ಯಾರಂಟಿ ಕೂಡ ಉಂಟು ಅವ್ರದ್ದು. ಹಾಗಾಗಿ ನಾನು ತುಂಬ ವರ್ತ್ ಅಂತ ಅನಿಸುತ್ತೆ ನನಗಿದು. ಒಂದು ಬಾಕ್ಸಲ್ಲಿ ಎಷ್ಟು 3 ಏನೋ ಬರುತ್ತೆ ಇದು. ಓಕೆ, ಮತ್ತೆ ಒಂದೊಂದು ಈಗ ತೆಗಿತೀನಿ, ಮತ್ತೆ ಓಪನ್ ಮಾಡಿ ಎಲ್ಲ ಹೇಳ್ತೀನಿ ಯಾವುದೆಲ್ಲ ತಗೊಂಡು ಬಂದಿದ್ದೀನಿ ಅಂತ ಹೇಳಿ. ಪ್ಯಾಕೇಜಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿ ಅವರು ಮಾಡಿ ಕಳಿಸಿದ್ದಾರೆ ಅಂತೇಳಿ. ನಿಮಗೆ ಎಲ್ಲಿ ಬೇಕಿದ್ರೂ ನೀವು ಹೇಳ್ಬೋದು, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತಾರೆ. ನಾನು ಹೇಳಿದೆ ನೋಡಿ ಅಮೆಝಾನಲ್ಲಿ ಉಂಟು, ಆದರೆ ಅಲ್ಲಿಂದ ತರಿಸಿದ್ರೆ ನಮಗೆ ನಿಜವಾಗ್ಲೂ ಸ್ವಲ್ಪ ಜಾಸ್ತಿ ಬೀಳುತ್ತೆ ರೇಟ್. ಹಾಗಾಗಿ ಡೈರೆಕ್ಟ್ ತರಿಸೋದೇ ಒಳ್ಳೇದು ನಾವು. ಓಕೆ, ಎಲ್ಲ ಉಂಟಾ ಇದರಲ್ಲಿ ತರಿಸಿದ್ದು? ಉಂಟುಂಟು. ನೋಡಿದ್ರಾ ನೀವು? ಲೆಕ್ಕ ಮಾಡಿ ಅಂತೆ. ಒಂದು ಏನೋ ಕಮ್ಮಿ ಸಪ್ರೇಟ್ ಆಯ್ತು ಇದರಲ್ಲೂ. ಹಾಂ, ಇದು ಕ್ಲಿಂಕ್ ರ್ಯಾಪ್ ನನಗೆ ತುಂಬ ಜಾಸ್ತಿ ಯೂಸ್ ಬರುತ್ತೆ. ಇದು ರೆಸಿಪೀಸ್ ಮಾಡುವಾಗ ಇರಲಿ ಅಥವಾ ಫ್ರಿಜ್ಜಲ್ಲಿ ಏನು ಕೂಡ ನಾನು ಇಡುವಾಗ ಹೆಚ್ಚಾಗಿ ಇದರಲ್ಲಿ ರ್ಯಾಪ್ ಮಾಡಿ ಇಟ್ಟು ಬಿಡೋದು. ಆಗ ಸ್ಮೆಲ್ ಕೂಡ ಬರೋದಿಲ್ಲ. ಈಗ ನಾನು ಹಾಫ್ ಕಟ್ ಮಾಡಿದ ಯಾವುದಾದ್ರೂ ತರಕಾರಿ ಇರಲಿ ಅಥವಾ ಒಂದು ಬೌಲಲ್ಲಿ ಏನಾದರೂ ಹಾಕಿದರೆ ಅದರ ಮೇಲೆ ಇರಲಿ, ಇದನ್ನೆಲ್ಲ ಹಾಕಿಬಿಡ್ತೀನಿ ನಾನು. ಹಾಗೆ ಇದು ಮೈಕ್ರೋವೇವ್ ಸೇಫ್ ಕೂಡ. ಹಾಗೆ ನನಗೆ ಎಲ್ಲದಕ್ಕೂ ಇದು ಯೂಸ್ ಆಗುತ್ತೆ. ಆ ಸಲ ಕೂಡ ತರಿಸಿದ್ದೆ ನಾನು. ಅದರಲ್ಲಿ ಈಗ ಸ್ವಲ್ಪ ಉಂಟು. ಮತ್ತೆ ಎಂತ ಹೇಳ್ತಾರೆ, ಲಾಸ್ಟ್ ಟೈಮಲ್ಲಿ ನಮಗೆ ಸ್ವಲ್ಪ ಇರುವಾಗ ನಾವು ತರಿಸದಿದ್ರೆ ಲಾಸ್ಟ್ ಟೈಮಲ್ಲಿ ಬೇಕಾದಾಗ ಇರಲ್ಲ ಅಲ್ಲಿ. ಹಾಗಾಗಿ ಇದೆಲ್ಲ ತರಿಸುವಾಗ ಹೇಗೋ ಆಫರ್ ಉಂಟಲ್ವಾ, ಒಟ್ಟಿಗೆ ತರಿಸ್ಬಿಡೋಣ ಅಂತೇಳಿ ಎಲ್ಲ ತರಿಸಿದ್ದೆ. ಓಕೆ, ಸ್ಯಾನದ್ದು ಇಷ್ಟು ಪ್ರಾಡಕ್ಟ್ ನಾನು ತರಿಸಿದ್ದೀನಿ. ಕೆಲವು ನಾನು ಆ ಸಲ ಯೂಸ್ ಮಾಡಿ ಕೂಡ ತೋರಿಸಿದ್ದೀನಿ, ಅದು ಖಾಲಿಯಾಗಿತ್ತು. ಹಾಗೂ ಇನ್ನೂ ಕೆಲವು ಹೊಸದಾಗಿ ಯೂಸ್ ಮಾಡ್ಲಿಕ್ಕೆ ಅಂತೇಳಿ ತರಿಸಿದ್ದೀನಿ ನಾನು. ಬನ್ನಿ ಒಂದೊಂದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಮ್ಯಾಕ್ಸಿಮಾ ಡ್ರಾಯರ್ ಅಂತೇಳಿ, ಸ್ಪೆಷಲಿ ಇದು ಬೇಬಿ ಕ್ಲೋತ್ಸ್ಗೆ ಅಂತಲೇ ಮಾಡಿದ್ದಾರೆ. ಇದು ಮೈಲ್ಡ್ ಫ್ರೇಗ್ರೆನ್ಸಿ ಹೊಂದಿದ್ದು ಮಕ್ಕಳಿಗೆಲ್ಲ ಇರಿಟೇಷನ್ ಆಗಲ್ಲ. ನಿಮ್ಮ ಕಬರ್ಟ್ ಒಳಗಿರುವ ಬಟ್ಟೆಗೆ, ಕರ್ಟನ್ಸ್ಗೆ ಕೂಡ ನೀವು ಈ ರೀತಿ ಇದನ್ನು ಹಾಕ್ಬೋದು. ಇದು ಕ್ಲಿಯರ್ ಬ್ಲೂ ಅಂತ ಹೇಳಿ ವಿಂಡೋ ಕ್ಲೀನರ್ ಕೂಡ ಹೇಳ್ತಾರೆ ಇದಕ್ಕೆ. ಜಾಸ್ತಿಯಾಗಿ ಮಿರರ್, ರೆಫ್ರಿಜಿರೇಟರ್, ವಿಂಡೋ ಗ್ಲಾಸ್ ಇದಕ್ಕೆಲ್ಲ ನಾವು ಇದನ್ನು ಹಾಕ್ಬೋದು. ಯಾವಾಗಲೂ ಧೂಳು ತೆಗೆಯುವಾಗ ನೆನಪಿಡಿ, ಡ್ರೈ ಕ್ಲೋತ್ಸಲ್ಲಿ ಧೂಳು ತೆಗಿಬೇಡಿ. ಇದರಿಂದ ಉಳಿದ ಕಡೆ ಕೂಡ ಧೂಳು ಹರಡುತ್ತೆ. ಆದರೆ ನೀವು ಈ ರೀತಿ ಸ್ಪ್ರೇ ಮಾಡಿ ಒರೆಸಿದರೆ ಯಾವ ಜಾಗದಲ್ಲಿ ಧೂಳುಂಟು ಅದೇ ಜಾಗ ಕ್ಲೀನ್ ಆಗುತ್ತೆ. ಇದನ್ನು ನೀವು ನಿಮ್ಮ ಕಿಚನ್ ಕಬರ್ಡ್ಸಿಗೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇದು ವಂಡರ್ ಸ್ಪಾಂಜ್, ಬೆಸ್ಟ್ ಪ್ರಾಡಕ್ಟ್. ಸ್ವಿಚ್ ಬೋರ್ಡು, ವಾಲ್ಸು, ಶೂಸು, ವೈಟ್ ಮಗ್ ಇರಲಿ, ವೈಟ್ ಲೆದರ್ ಸೋಫಾ, ವೈಟ್ ಬ್ಯಾಗ್ಸ್, ರೆಫ್ರಿಜಿರೇಟರ್ ಅದೆಲ್ಲ ಕ್ಲೀನ್ ಮಾಡಲಿಕ್ಕೆ ಈಸಿ ಇರುತ್ತೆ. ಇದು ನೋಡಿ, ಜಸ್ಟ್ ಈ ರೀತಿ ನೋಡಿ ಗೀಚಿರ್ತಾರಲ್ವ ಅದನ್ನು ಕೂಡ ತೆಗಿಬಹುದು. ಮಣ್ಣು ತಾಗಿದ್ದಿದ್ರೆ ಅದು ಕೂಡ ಕ್ಲೀನ್ ಆಗುತ್ತೆ. ನಾನು ವೈಟ್ ಶೂ ಮೇಲೆ ಕೂಡ ತೋರಿಸ್ತಾ ಇದ್ದೀನಿ. ಹಾಗೂ ಹೆಚ್ಚಾಗಿ ಮೇಯ್ನಾಗಿ ನಮಗೆ ರೆಫ್ರಿಜಿರೇಟರ್ ಬೆಲ್ಟ್ ಸೈಡ್ ತುಂಬ ಕಪ್ಪಾಗುತ್ತೆ. ಏನೇ ಮಾಡಿದರೂ ತಿಕ್ಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದು ಕೂಡ ಹೋಗುತ್ತೆ. ಹಾಗೂ ವಿಂಡೋ ಎಲ್ಲ ಇರುತ್ತೆ ನೋಡಿ, ಅದರದ್ದು ಕೂಡ ಕೊಳೆ ಇದು ಈಸಿಯಾಗಿ ತೆಗೆಯುತ್ತೆ. ಹಾಗೂ ಈ ವೈಪ್ ಇದರಲ್ಲಿ ಏನು ಕೂಡ ನೀವು ಕ್ಲೀನ್ ಮಾಡ್ಬೋದು. ನಲ್ಲಿ ಇರಲಿ, ಕಿಚನ್ ಕೌಂಟರ್ ಟಾಪ್ ಇರಲಿ, ಗ್ಯಾಸ್ ಇರಲಿ, ಇಂಡಕ್ಷನ್ ಇರಲಿ, ಎಲ್ಲ ಕೂಡ ಕ್ಲೀನ್ ಆಗುತ್ತೆ. ಹಾಗೂ ತುಂಬ ಚೆನ್ನಾಗಿದೆ ಇದು ನೋಡಿ. ನಾನು ಹೆಚ್ಚಾಗಿ ಇಂಡಕ್ಷನ್ ಎಲ್ಲ ಇದರಲ್ಲೇ ಕ್ಲೀನ್ ಮಾಡಿಬಿಡೋದು. ಸ್ಕ್ರ್ಯಾಚಸ್ ಎಲ್ಲ ಏನು ಬೀಳೋದಿಲ್ಲ, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಇದು ಸಣ್ಣ ಸಣ್ಣ ವಸ್ತು ಬೇರೆ ಏನೇ ಇರಲಿ ಇದರಿಂದ ನಾವು ಈಸಿಯಾಗಿ ಕ್ಲೀನ್ ಮಾಡ್ಬೋದು.
ಓಕೆ, ಇವಾಗ ಕ್ಲಿಂಗ್ ರ್ಯಾಪ್ ಇದು PVC ಫ್ರೀ ಆಗಿದೆ, ಒಳ್ಳೆ ಕ್ವಾಲಿಟಿ ಕೂಡ ಹಾಗೂ ಸೈಡ್ ಕಟ್ಟರ್ ಕೂಡ ಇದೆ. ಯೂಸ್ ಮಾಡಲಿಕ್ಕೆಲ್ಲ ತುಂಬ ಈಸಿ ಆಗುತ್ತೆ ನೋಡಿ. ಈ ಜಸ್ಟ್ ಏನಾದರೂ ನೀವು ರೆಫ್ರಿಜರೇಟ್ರಲ್ಲಿ ಇಡ್ಲಿಕ್ಕಿದ್ರೆ ಇದನ್ನು ಈ ರೀತಿ ಇದರ ಮೇಲೆ ಹಾಕಿ ನೋಡಿ ಕಟ್ ಮಾಡಿದರೆ ಆಯಿತು. ಎಷ್ಟು ಈಸಿಯಾಗಿ ಇದು ಕಟ್ ಆಗುತ್ತೆ ನೋಡಿ. ಯಾವುದೇ ಫ್ರೂಟ್ಸು, ವೆಜಿಟೇಬಲ್ಸ್ ಅಥವಾ ಏನು ಕೂಡ ನೀವು ಉಳಿದದ್ದು ನೀವು ಫ್ರಿಜ್ಜಲ್ಲಿ ಇಡುವಂಥದ್ದು ಇದರಲ್ಲಿ ಜಸ್ಟ್ ರ್ಯಾಪ್ ಮಾಡಿ ಇಟ್ಟುಬಿಡಿ. ಈ ಕ್ಲಿಂಗ್ ರ್ಯಾಪಿಂದ ಓವನಲ್ಲಿ ಅಪ್ ಟು 110 ಸೆಲ್ಸಿಯಸ್ ತನಕ ನೀವು ಬೇಕ್ ಮಾಡ್ಬೋದು. ಇದು ಸ್ಪಾರ್ಕ್ ಝೀರೋ, ಇದು ಕಲರ್ ಹಾಗೂ ಸ್ಮೆಲ್ಲೆಸ್ ಆಗಿದೆ. ಇದನ್ನು ಬೇಬಿ ಸೇಫ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿದ್ದಾರೆ. ಮಕ್ಕಳ ಫೀಡಿಂಗ್ ಬಾಟಲ್ ಇರಲಿ, ಟಾಯ್ಸ್ ಇರಲಿ, ನೀವು ಇದರಲ್ಲಿ ವಾಶ್ ಮಾಡ್ಬೋದು ಅಥವಾ ನೀವು ಗಿಫ್ಟ್ ಆಗಿ ಕೂಡ ಇದನ್ನು ಕೊಡ್ಬೋದು. ಇದರಲ್ಲಿ ನೀವು ವೆಜಿಟೇಬಲ್ಸ್ ಕೂಡ ಕ್ಲೀನ್ ಮಾಡ್ಬೋದು ಹಾಗೂ ನಿಮ್ಮ ಮನೆ ಪಾತ್ರೆ, ಡಿಶಸ್ ಎಲ್ಲ ಇರುತ್ತೆ ನೋಡಿ, ಅದನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಬೋದು. ಓಕೆ, ನಾನಿಲ್ಲಿ ಯೂಸ್ ಮಾಡ್ತಾ ಇರುವ ಸ್ಕ್ರಬ್ಬರ್ ಕೂಡ ಸ್ಯಾನೋ ಪ್ರಾಡಕ್ಟೇ. ತುಂಬ ಚೆನ್ನಾಗಿದೆ ಹಾಗೂ ಲಾಂಗ್ ಟೈಮ್ ತನಕ ಬರುತ್ತೆ. ಪಾತ್ರೆ ತೊಳೆಯುವಾಗೆಲ್ಲ ಅದಕ್ಕೆ ತುಂಬ ಜಾಸ್ತಿ ಸ್ಕ್ರ್ಯಾಚಸ್ ಆ ರೀತಿ ಎಲ್ಲ ಬೀಳೋದಿಲ್ಲ. 2 ಸೈಡ್ ಇದೆ ಇದರಲ್ಲಿ, ಸ್ವಲ್ಪ ಜಾಸ್ತಿ ಕೊಳೆ ಇದ್ದರೆ ತೆಗೆಯುವಂಥದ್ದು ಹಾಗೂ ಸ್ಪಾಂಜ್ ರೀತಿ ಇನ್ನೊಂದು ಸೈಡ್. ಹಾಗೆ 2 ಸೈಡ್ ಕೂಡ ಇರೋದ್ರಿಂದ ಯಾವುದೇ ಪಾತ್ರೆಯನ್ನು ಈಸಿಯಾಗಿ ತೊಳಿಬೋದು ನಾವು. ಇವಾಗ ನಾನು ಯೂಸ್ ಮಾಡಿದ ಲಿಕ್ವಿಡ್ ಕೂಡ ನೋಡ್ಬೋದು ಎಷ್ಟೊಂದು ನೊರೆಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ವಾಶ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಯಾವಾಗಲೂ ನಮ್ಮ ಮೇನ್ ಪ್ರಾಬ್ಲಮ್ ಸಿಂಕ್ ಕ್ಲೀನ್ ಮಾಡೋದು. ಡೈಲಿ ನಾವು ಎಷ್ಟೇ ಸಲ ಸಿಂಕ್ ಕ್ಲೀನ್ ಮಾಡಿದರೂ ಅದು ಗಲೀಜಾಗಿಯೇ ಕಾಣುತ್ತೆ. ಇವತ್ತು ನಾನು ಬೆಸ್ಟ್ ಪ್ರಾಡಕ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕೇವಲ ಸಿಂಕಿಗೆ ಮಾತ್ರ ಅಲ್ಲ, ಕಿಚನ್ ಕೌಂಟರ್ ಟಾಪ್ಸ್, ಕಂಟೈನರ್ಸ್, ಆಯಿಲಿ ಬಾಕ್ಸ್ ಎಲ್ಲದಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಅದ್ಯಾವುದೆಂದರೆ ಆ್ಯಂಟಿ ಕಾಲ್ಕ್ ಸ್ಕೇಲ್ ಆ್ಯಂಡ್ ರಸ್ಟ್ ರಿಮೂವರ್. ಇದರಲ್ಲಿ ಸಣ್ಣ ಸಣ್ಣ ರಸ್ಟ್ ಹಿಡಿದು ಕೂಡ ಹೋಗುತ್ತೆ. ನಿಮ್ಮ ಚಿಮಿನಿ, ಗ್ಯಾಸ್ ಸ್ಟವ್, ಕಿಚನ್ ವಾಲ್ ಟೈಲ್ಸ್ ಎಲ್ಲ ಕೂಡ ನೀವು ಇದರಲ್ಲಿ ಕ್ಲೀನ್ ಮಾಡ್ಬೋದು. ಯಾವುದೇ ವಸ್ತುವನ್ನು ಕ್ಲೀನ್ ಮಾಡುವಾಗ, ಇವಾಗ ನಾನಿಲ್ಲಿ ಸ್ಪಾಂಜಿಗೆ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ, ಹಾಗೆ ನೀವು ಅಂಡರ್ ಸ್ಪಾಂಜಿಗೆ ಕೂಡ ಹಾಕ್ಬೋದು, ಕಿಚನ್ ಕ್ಲೋತಿಗೆ ಕೂಡ ಹಾಕ್ಬೋದು. ಹಾಕಿ ನೀವು ಇದನ್ನು ಕ್ಲೀನ್ ಮಾಡಿದರೆ ಆಯಿತು. ಎಷ್ಟೇ ಗಲೀಜಾದ ಸಿಂಕ್ ಇರಲಿ, ಏನೇ ಇರಲಿ, ನೀವು ಕ್ಲೀನ್ ಮಾಡುವಂಥದ್ದು ಇದರಲ್ಲಿ ತುಂಬ ಕ್ಲೀನ್ ಆಗುತ್ತೆ. ಹಾಗೂ ಬೆಸ್ಟ್ ರಿಸಲ್ಟಿಗೆ ನೀವು ಏನು ಮಾಡಬೇಕು ಗೊತ್ತುಂಟಾ, ಇದರಲ್ಲಿ ಕ್ಲೀನ್ ಮಾಡಿ ಆದಮೇಲೆ ತೊಳಿತೀವಲ್ವ ನಾವು, ತೊಳೆದ ಆದಮೇಲೆ ಒಂದು ಡ್ರೈ ಕ್ಲೋತ್ ತೊಗೊಂಡು ಅದನ್ನು ಒರೆಸ್ಬಿಡಬೇಕು. ಆವಾಗ ತುಂಬ ಶೈನ್ ಆಗಿದ್ದು ಕಾಣುತ್ತೆ. ನೆಕ್ಸ್ಟ್, ಲಕ್ಸುರಿ ಹೋಟೆಲ್ ಫ್ರೆಶ್ನರ್. ಇದನ್ನು ನಿಮ್ಮ ಬಾತ್ರೂಮಿಗೆ ಕೂಡ ನೀವು ಯೂಸ್ ಮಾಡ್ಬೋದು ಆ್ಯಸ್ ಅ ಫ್ರೆಶ್ನರ್ ಆಗಿ. ರೂಮು, ಕರ್ಟನ್ಸ್, ಕ್ಲೋತು ಯಾವುದೇ ಕೂಡ ನೀವು ಇದನ್ನು ಹಾಕ್ಬೋದು. ನೆಕ್ಸ್ಟ್, ಫ್ಲೋರ್ ಕ್ಲೀನರ್. ಕಾಕ್ರೋಚ್ ಇದೊಂದುಂಟು ಹಾಗೂ ಫ್ಲವರ್ ಬೇಸ್ಡ್ ಕೂಡ ಸುಮಾರು ಉಂಟು. ಒಳ್ಳೆ ಪ್ರೀಮಿಯರ್ ಫ್ರೇಗ್ರೆನ್ಸ್ ಏನೋ ಹೊಂದಿದೆ ಇದು. ಕಾಕ್ರೋಚ್ ಫ್ಲೋರ್ ಕ್ಲೀನರ್ ಉಂಟು ನೋಡಿ, ನಾನು ವೀಕಲ್ಲಿ ಒಂದ್ಸಲ ಯೂಸ್ ಮಾಡ್ತೀನಿ. ಇದರಿಂದ ತುಂಬ ಕಾಕ್ರೋಚಸ್, ಇರುವೆ ಹಾಗೂ ಕ್ರಿಮಿಕೀಟ ಅದೆಲ್ಲ ತುಂಬ ಕಮ್ಮಿ ಆಗಿದೆ. ವಾರ್ಮ್ ವಾಟರ್ಗೆ ಇದನ್ನು ಹಾಕಿ ಒರೆಸಿದ್ರೆ ಇನ್ನೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್, ಇದು ಸ್ಯಾನೋ ಬ್ಲೂ ಅಂತ ಹೇಳಿ, ಹೆಚ್ಚಾಗಿ ಟಾಯ್ಲೆಟ್ ಟ್ಯಾಂಕ್ ಇರುತ್ತೆ ನೋಡಿ ಈ ರೀತಿ, ಅದಕ್ಕೆ ಹಾಕುವಂಥದ್ದು ಡೈರೆಕ್ಟಾಗಿ ನೋಡಿ ಹೀಗೆ. ಇದನ್ನು ನೀವು ಈ ರೀತಿ ಟ್ಯಾಂಕಿಗೆ ಹಾಕಿ ಒಂದು 900 ತನಕ ಫ್ಲಶ್ ಮಾಡ್ಬೋದು. ಹಾಗೂ ಒಮ್ಮೆ ನೀವು ಯೂಸ್ ಮಾಡಿದರೆ ಖಂಡಿತ ಇದನ್ನು ಬಿಡೋದಿಲ್ಲ, ಪದೇ ಪದೇ ತಗೊಳ್ತೀರಾ. ತುಂಬ ಕ್ಲೀನ್ ಕೂಡ ಆಗುತ್ತೆ, ಹೈಜೀನ್ ಕೂಡ ಮೇಂಟೈನ್ ಮಾಡಿ ಇಡುತ್ತೆ. ಓಕೆ, ನಾನು ತರಿಸಿದ ಇದೆಲ್ಲ ಪ್ರಾಡಕ್ಟ್ ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನು ಕೂಡ ಕೆಲವು ಉಂಟು, ಶೇರ್ ಮಾಡ್ತಾ ಹೋದರೆ ಇಡೀ ವಿಡಿಯೋ ಸಾಕಾಗೋದಿಲ್ಲ. ಹಾಗಾಗಿ ನಾನು ಕೆಲವು ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಈ ಸಲ ನಾನು ಇನ್ನೊಂದು ಹೊಸದು ಕೂಡ ತರಿಸಿದ್ದೀನಿ, ಲಾಂಡ್ರಿಗೆ ಹಾಕುವಂಥದ್ದು, ಆಕ್ಸಿಜನ್ ಅಂತ ಹೇಳಿ ಅವತ್ತು. ಅದನ್ನು ನಾನು ನೆಕ್ಸ್ಟ್ ಲಾಂಡ್ರಿ ಬಗ್ಗೆ ವಿಡಿಯೋ ಮಾಡುವಾಗ ಖಂಡಿತ ತೋರಿಸ್ತೀನಿ. ಎಲ್ಲ ಕಲೆ ಅದು ಇದೆಲ್ಲ ಹೋಗುತ್ತೆ ಅಂತೆ, ನೋಡೋಣ, ಟ್ರೈ ಮಾಡೋಣ. ಅಕ್ಟೋಬರ್ ಎಂಡಿಗೆ ಅವರದ್ದು ಕೆಲವು ಲಾಂಡ್ರಿ ರಿಲೇಟೆಡ್ ಕೆಲವು ಪ್ರಾಡಕ್ಟ್ಸ್ ಹೊಸದಾಗಿ ಲಾಂಚ್ ಆಗುತ್ತೆ ಅಂದರೆ ಅದನ್ನು ಕೂಡ ನೀವು ಬೇಕಿದ್ರೆ ಆವಾಗ ನೋಡಿಕೊಂಡು ತರಿಸ್ಬೋದು. ಓಕೆ, ಲಿಯಾ ಔಟ್ಲೆಟ್ ಇದ್ದು ನಂಬರ್ ಬೇಕಿದ್ರೆ ನಾನು ಕೊಟ್ಟಿರ್ತೀನಿ. ನೀವು ಬೇಕಿದ್ರೆ ಶಾಪಿಗೆ ಕೂಡ ವಿಸಿಟ್ ಮಾಡ್ಬೋದು. ಶಾಪಿಗೆ ವಿಸಿಟ್ ಮಾಡಿದರೆ ಏನು ಗೊತ್ತುಂಟಾ, ನಿಮಗೆ ಕ್ಲೀನಿಂಗ್ ಪ್ರಾಡಕ್ಟ್ ಮೇಲೆ 30% ಆಫ್ ಸಿಗುತ್ತೆ ಹಾಗೂ ಬಾಡಿ ಕೇರ್ ಹಾಗೂ ಹೇರ್ ಕೇರ್ ಪ್ರಾಡಕ್ಟ್ಸ್ ಮೇಲೆ ನಿಮಗೆ 20% ಆಫ್ ಸಿಗುತ್ತೆ. ಓಕೆ, ಬನ್ನಿ ಬೇರೆ ತಿಳಿಸೋಣ ನೋಡೋಣ. ಹಾಯ್ ಎಲ್ಲರಿಗೂ. ಓಕೆ, ಮನೆದೆಲ್ಲ ಕ್ಲೀನಿಂಗ್ ಆಯಿತು. ಕ್ಲೀನಿಂಗ್ ಆಗಿ ಸ್ನಾನ ಎಲ್ಲ ಮಾಡಿದ್ವಿ. ಇನ್ನು ಸಂಜೆಗೆ ಒಂದು ಅಡುಗೆ ಸ್ವಲ್ಪ ಬಂಗಡೆ ತೊಗೊಂಡು ಬಂದಿದ್ದಾರೆ, ಅದನ್ನು ಪುಳಿ ಮುಂಚೆ ಮಾಡಲಿಕ್ಕೆ ಉಂಟು. ಅವರೆಲ್ಲ ಅಂದರೆ ಗಾರ್ಡನಿಂಗ್ ಮಾಡ್ತಾ ಇದ್ದಲ್ವಾ, ಹಾಗೆ ಕಟಿಂಗ್ ಮಾಡಿ ಕೊಡಲಿಲ್ಲ. ಈಗ ನನ್ನ ಹಸ್ಬೆಂಡ್ ಬಂದು ಅದನ್ನೆಲ್ಲ ಕಟಿಂಗ್ ಮಾಡಿ ಆಮೇಲೆ ನಾವು ಪುಳಿ ಮುಂಚೆ ಮಾಡೋದು. ನಾನು ಇವಾಗ ಜಸ್ಟ್ ಒಂದು ಸೈಡ್ ಆಗಿದೆ ಅಷ್ಟೇ ಮನೆ ಕಂಪ್ಲೀಟ್, ಆದರೂ ಅದು ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಅಂದರೆ ಇನ್ನೂ ಎಲ್ಲ ಮನೆ ಕಂಪ್ಲೀಟ್ ಆದಮೇಲೆ ಗತಿನೇ. ಓಕೆ, ಅಂದರೆ ಮಳೆ ಎಲ್ಲ ಇತ್ತಲ್ವ, ಹಾಗೆ ಕೆಲಸ ನಿಲ್ಲಿಸಿದ್ವಿ. ಇವಾಗ ಕೂಡ ಸ್ವಲ್ಪ ಸ್ವಲ್ಪ ಮಳೆ ಆಗ್ತಾ ಉಂಟು. ಕರೆಕ್ಟಾಗಿ ಬಿಸಿಲು ಬೀಳಲಿಕ್ಕೆ ಸ್ಟಾರ್ಟ್ ಆಗಬೇಕು. ಆಮೇಲೆ ಉಳಿದ ಕೆಲಸವನ್ನೆಲ್ಲ ಸ್ಟಾರ್ಟ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ ನಾನು. ಇದರದ್ದು ಅರ್ಧಂಬರ್ಧ ಕೆಲಸ ಆಗೋದು ಬೇಡ, ಒಮ್ಮೆಲೆಲ್ಲ ಆಗಿ ಹೋಗಲಿ ಅಂತ ಹೇಳಿ. ಸುಮಾರು ಬಾಕಿ ಉಂಟು ಕೆಲಸ.
ಯಾವಾಗ ಆಗುತ್ತಾ ನಮ್ಮ ಮನೆ ಕಂಪ್ಲೀಟ್. ನಾನೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಸಾಕಾಗಿ ಹೋಗಿದೆ. ಮನೆ ಕಟ್ಟೋದು ಅಷ್ಟು ದೊಡ್ಡ ಅಂದರೆ ಅಷ್ಟು ಈಸಿನೇ ಅಲ್ಲ ದೇವರೇ, ನಿಜ ಹೇಳ್ತಾ ಇದ್ದೀನಿ ನಾನು. ಸಣ್ಣ ಮನೆ ಇರಲಿ ದೊಡ್ಡ ಮನೆ ಇರಲಿ ಕಟ್ಟೋದು ತುಂಬ ಕಷ್ಟ. ಹೇಳ್ತಾರಲ್ವ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತ ಹೇಳಿ. ನಿಜವಾಗ್ಲೂ ಅದು ಸತ್ಯ ಅಂತ ಅನಿಸುತ್ತೆ ನಮಗೆ. ಎಷ್ಟು ಹಣ ಹಾಕಿದ್ರು ಗೊತ್ತೇ ಆಗೋದಿಲ್ಲ. ಅಷ್ಟು ಹಣ ಹಾಕಿದ್ದೀವಿ, ಎಲ್ಲಿ ಹೋಗುತ್ತೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಸುಮಾರು ಜನ ಮತ್ತೆ ಕೇಳ್ತಾ ಇರ್ತೀರ, ಎಲ್ಲಿಂದ ಹಣ ಅಂತೇಳಿ. ನಾನು ಅವಾಗ ಕೂಡ ಹೇಳಿದ್ದೀನಿ, ಸ್ವಲ್ಪ ಲೋನ್ ತೆಗೆದಿದ್ದೀವಿ, ಹಾಗೂ ಸ್ವಲ್ಪ ಯೂಟ್ಯೂಬ್ ಇದ್ದು, ಮತ್ತು ಸ್ವಲ್ಪ ನಾವು ಆ ಟೈಮಲ್ಲಿ ಸ್ವಲ್ಪ ಜೋಡಿಸಿ ಇಟ್ಟಿದ್ದೆಲ್ಲ ಹಣ ಉಂಟು, ಅದನ್ನೇ ನಾವು ಇದು ಮಾಡಿದ್ವಿ. ಇಷ್ಟು ಕೋಟಿ ಮನೆ ಕಟ್ಟಿದ್ದಾರೆ, ಎಲ್ಲಿಂದ ಬಂತು ಅವರಿಗೆ, ಹಾಗೆ ಹೀಗೆ ಅಂತ ಕೆಲವ್ರದ್ದು ತುಂಬ ಕ್ವಶನ್ಸ್ ಯಾವಾಗಲೂ. ಕೆಲವೊಮ್ಮೆ ಸಿಕ್ಕಿದ್ರೂ ಅಮ್ಮನಿಗೆ ಇರಲಿ ಅಥವಾ ಇನ್ನು ಯಾರಿಗಿರಲಿ ಸಿಕ್ಕಿದ್ರೂ ಹೊರಗಡೆ ಕೇಳ್ತಾರಂತೆ. ಹಾಗೆ ದುಡಿದದ್ದೇ ಹಣ, ಇಟ್ಟಿದ್ದೇ ಹಣ ಯೂಸ್ ಮಾಡ್ತಾ ಇದ್ವಿ ಬಿಟ್ಟರೆ ಬೇರೆ ಎಲ್ಲಿಂದ ಕೂಡ ನಮಗೆ ನಮ್ಮ ಅಜ್ಜ ಅಥವಾ ನಮ್ಮ ತಂದೆ ತಾಯಿ ಯಾರು ನಮಗೆ ದೊಡ್ಡ ದೊಡ್ಡ ಆಸ್ತಿ ಏನು ಮಾಡಿ ಕೊಡಲಿಲ್ಲ, ಮಾಡಿ ಇಡಲಿಲ್ಲ. ನಮಗೂ ಬೇಡ ಇಟ್ಟರು ಆಸ್ತಿ, ನಾವೇ ದುಡಿಬೇಕಂತ ಹೇಳಿ ನಮ್ಮ ಇದರಿಂದಲೇ ನಾವು ಇದನ್ನು ಮಾಡಿದ್ದೀವಿ ಅಷ್ಟೇ. ಓಕೆ, ನಿಮಗೂ ಅಷ್ಟೇ ಮನೆ ಕಟ್ಟಲಿಕ್ಕೆ ಯಾರಿಗಾದರೂ ಐಡಿಯಾ ಇದೆ ಆದರೆ ಮೊದಲೇ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಯೋಚನೆ ಮಾಡಿ. ತುಂಬ ಕಷ್ಟ ಮನೆ ಕಟ್ಟೋದು, ಅಷ್ಟು ಈಸಿ ಇಲ್ಲ. ಮತ್ತು ಇನ್ನೊಂದೇನೆಂದರೆ ಹಣ ಎಲ್ಲ ಅರೇಂಜ್ ಆದಮೇಲೆ ಇದು ಮಾಡಬೇಕು. ಹಾಗೂ ಬಿಲ್ಡರ್ಸ್ಗಿರಲಿ ಅಥವಾ ಇನ್ನು ಯಾವುದೇ ಕೆಲಸದವರಿಗೆ ನಮ್ಮ ಹಾಗೆ ಮೊದಲೇ ಹಣವನ್ನೆಲ್ಲ ಕೊಟ್ಟು ಇದು ಮಾಡಬಾರ್ದು, ತುಂಬ ಕಷ್ಟ ಆಗುತ್ತೆ ಆಮೇಲೆ. ಈಗ ನೋಡೋಣ ಏನಾಗುತ್ತೆ ಅಂತ ಹೇಳಿ ಮುಂದೆ ನೋಡಬೇಕು. ನಾವೇ ನಿಲ್ಲಿಸಿದ್ರಿಂದ ಕೆಲಸ ಅದು ಅಷ್ಟಕ್ಕೆ ನಿಂತಿದೆ. ಇನ್ನೂ ಫುಲ್ ಮನೆ ಇನ್ನೂ ಕೂಡ ಕೆಲಸ ಬಾಕಿ ಉಂಟು. ಹೊರಗಡೆದಿರಲಿ, ಸ್ವಿಮ್ಮಿಂಗ್ ಪೂಲ್ ಇರಲಿ, ಮೇಲಿದ್ದಿರಲಿ, ಹಾಲಿದ್ದು ಸುಮಾರು ಕೆಲಸ ಇನ್ನೂ ಕೂಡ ಹಾಗೆಯೇ ಪೆಂಡಿಂಗ್ ಉಂಟು. ಅದೆಲ್ಲ ಇನ್ನು ಮಳೆ ಆದಮೇಲೆ ಸ್ಟಾರ್ಟ್ ಮಾಡೋಣ ಅಂತಲೇ ನಮ್ಮದೊಂದು ಐಡಿಯಾ ಇಟ್ಟಿದ್ದೀವಿ. ಅದನ್ನು ಹಾಗೆಯೇ ಬಾಕಿ ನಾವು ಇನ್ನು ಕೂಡ ಎಷ್ಟು ಹಣ ಹಾಕಿದ್ದೀವಿ ಅದಕ್ಕಿಂತ ಡಬಲ್ ಹಾಕಬೇಕಾ ಏನೋ ನನಗೆ ಗೊತ್ತಿಲ್ಲ. ಓಕೆ, ಹೊರಗೆ ಹೋಗೋಣ ಬನ್ನಿ. ಇವರದೆಲ್ಲ ಆಯ್ತಿರಬೇಕು ಕೆಲಸ. ನಾವು ಕೂಡ ನಮ್ಮದು ಕೆಲಸ ಸ್ಟಾರ್ಟ್ ಮಾಡೋಣ ಬನ್ನಿ. ಸುಮ್ಮನೆ ಅಡ್ವರ್ಟ್ ಹೇಳಿದ್ದೀವಿ ಅವನಿಗೆ, ಬರೇ ಟೈಮ್ ಬರಬೇಡ. ಬರೇ ಟೈಮ್ ಬರಬೇಡ ಅಕ್ಕ. ಪ್ಲಾಂಟೇಶನ್ ಆಗ್ತಾ ಉಂಟು ನಮ್ಮ ಮನೆಯಲ್ಲಿ. ಮೊನ್ನೆ ಇದೆಲ್ಲ ವಿನುದಟ್ಟು ಮಾಡಿದ್ದೆಲ್ಲ ಗ್ರಾಸ್ ಅಲ್ಲ ಮಣ್ಣು ಹಾಕಿ ಇವತ್ತು ಗ್ರಾಸ್ ಹಾಕ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್. ಇಷ್ಟು ಗ್ಯಾಪ್ ಸಿಗುತ್ತೆ ಸಾಕಲ್ವಾ? ಸಾಕಾಗಲ್ವಾ? ಸ್ವಲ್ಪ ಇನ್ನು ಬೇಡ ತೆಗೆಯೋದು ಇರಲಿ, ಸಾಕಲ್ಲ ಅಷ್ಟು? ಸ್ವಲ್ಪ ಅಗಲ ಇದ್ದಷ್ಟು ಒಳ್ಳೇದು ಜಾಗ, ಪರವಾಗಿಲ್ಲ. ಪ್ಲಾಂಟೇಶನ್ಗೆ ಅಲ್ಲಿದು ಸ್ವಲ್ಪ ಇದು ಹುಲ್ಲು ತೆಗಿಬೇಕು, ಅದು ಹುಲ್ಲು ಉಂಟು ಅಲ್ಲಿ. ಇಡ್ಬೇಡಿ ನೀನು ಇಲ್ಲಿಡು ತಂದಿಡು. ಇಲ್ಲಿ ಏನೋ ಆಗ್ತಾ ಉಂಟು ಮನೆಯಲ್ಲಿ. ಏನಾಗ್ತಾ ಉಂಟು? ಗಿಡ ನೆಡ್ತಾ ಇದ್ದಾರೆ, ಡ್ರೈನೇಜ್ ಮಾಡ್ತಿದ್ದಾರೆ. ಓಕೆ, ಸ್ನಾನ ಎಲ್ಲ ಆಯಿತು. ಇವಾಗ ಮೀನು ತೊಗೊಂಡು ಬಂದಾರೆ. ಹಾಗೆ ಮೀನಿಗೆ ಮಸಾಲ ತೆಗಿಯೋಣ ಅಂತ ಹೇಳಿ ಪುಳಿಮುಂಚಿ ಮಸಾಲ. ಅಲ್ಲಿ ಒಂದು ಯಾರೋ ಹೋಗ್ತಾ ಇದ್ದಾರೆ, ಒಂದು ರೌಂಡ್ ಬಂದರು. ಹೀಗೆ ನೀನು ಕ್ಯಾಮ್ರಾ ಹೇಗೆ ತೊಗೊಂಡು ಹೋಗ್ತೀಯ ಹಾಗೆ ಬರ್ತಾರೆ ಅವರು. ಅಮ್ಮ ಇನ್ನೊಂದು ದೊಡ್ಡ ಜಾರಿ ಇಲ್ಲಿ ಉಂಟು, ಗೊತ್ತಿಲ್ಲ, ಒಳಗೆ ಉಂಟ ನೋಡ್ತೇನೆ. ತೆಂಗಿನಕಾಯಿ ಹಾಕ್ತಾ ಇಲ್ಲ ನಾನು. ಈಗ ಜಸ್ಟ್ ಪುಳಿ ಮುಂಚಿ
ಮಸಾಲ ತೆಗಿತೀನಿ. ಇದಕ್ಕೆ ಇದು ಸಾಮಾನು ಮಾತ್ರ ಕೆಲವು ನೋಡಿ ಇದೆ. ಬೆಳ್ಳುಳ್ಳಿ ಹಾಗೂ ಅರ್ಧ ನೀರುಳ್ಳಿ ಹಾಕ್ಲಿಕ್ಕೆ ಉಂಟು. A few minutes later. ಮಸಾಲ ರೆಡಿ ಆಯಿತು. ಎಲ್ಲಿ ಮಸಾಲ ತುಂಬ ಒಳ್ಳೆಯದುಂಟು, ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ತೆಂಗಿನ ಎಣ್ಣೆ, ಯಾವುದೆಣ್ಣೆ ಅದು? ತೆಂಗಿನ ಎಣ್ಣೆ ಯಾವುದು? ನಾಯ್. ನೀರುಳ್ಳಿ ಮತ್ತೆ ಉಳಿದಾಯ್ತು ಜಿಂಜರ್. ಡ್ಯಾಡಿ ಬಂದ್ರೆ ಪೆಟ್ಟು ತಿಂತೆ. ಅಪ್ಪ ಬಂದ್ರೆ ಆಮೇಲೆ ಎಂತ ಪ್ರಿಯ ಅದೇ ತಿನ್ನಡಿಗೆ ಪಂಚೂಟ ಅಡಿಗೆ ಮಾಡ್ತಾ ಇದ್ದೀರಾ? ಹೌದು, ಅವನು ತಿನ್ಲಿಕ್ಕೆ ನಿಂತ್ಕೊಂಡ್ವಿ. ನನಗೆ ಹುಷಾರಿಲ್ಲ, ಅವನು ಕೇಳ್ತಾ ಇದ್ದಾನೆ ನೀವು ಕೀಮಾ ಮಾಡ್ತೀರಿ ಹೇಳಿದ್ದು, ನೀವು ಚಪಾತಿ ಮಾಡ್ತೀರಿ ಹೇಳಿದ್ದು. ನನಗೆ ಅದು ಹೇಳ್ತಾ ಇದ್ದಾನೆ ಅವನು. ಚಪಾತಿ ಮಾಡ್ಲಿಕ್ಕೆ ನಾನು ಹುಷಾರಿಲ್ಲ ಅಲ್ಲ ಅತ್ತಿಗೆ, ಯಾಕೆ ಮಾಡ್ತಾ ಇದ್ದೀರಾ ಅದು ಕೇಳಲ್ಲ ಅವನು. ಇಲ್ಲ, ಅವನಿಗೆ ಬೇಕು ಕೀಮಾ ಮಾತ್ರ. ಹಾಗೆ ಅಲ್ಲ, ಮತ್ತೆಗೆ ಅತ್ತಿಗೆ ಚಪಾತಿ ಬೇಕಿತ್ತು. ಅತ್ತಿಗೆ ಹಾಕಿದ್ರೆ ಹೌದಾ? ಚಪಾತಿ ಮಾಡ್ಲಿಕ್ಕೆ ಭಾರಿ ಅತ್ತಿಗೆ ತಿಂತೆ ಅವನಿಗೆ. ನಾಳೆ ಮಾಡುವ ಕೀಮೋ. ಮತ್ತೆ ನಾಳೆ ಅಲ್ಲ, ನಾಳೆ ಬೇಡ, ನಾಡ್ದು ಮಾಡುವ. ನಾಳೆ ಮಾಡೋಣ. ನಾಳೆ ಆಗಲ್ಲ. ಓಕೆ, ಇವಾಗ ಊಟ ಮಾಡೋದು ನಾವೆಲ್ಲ. ಆಯ್ತಮ್ಮ, ನನಗೆ ಸ್ವಲ್ಪ ಹಾಕಿ ಅಮ್ಮ ಇದು. ಓಕೆ, ಇಲ್ಲಿ ಲೈನಲ್ಲಿ ನಿಂತಿದ್ದಾರೆ ನೋಡಿ ಎಲ್ಲರೂ. ನೀವೆಂತ ಈ ಮೂರು ಕೂಡ ಬ್ಲ್ಯಾಕ್ ಹಾಕಿದ್ದ? ಓ 4 ಜನ ಕೂಡ. ಒಂದು ಸ್ವಲ್ಪ ಗ್ರೀನ್ ಅಲ್ಲ. ಓಕೆ, ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಊಟ ಮಾಡಿ ಇನ್ನು ಮಲಗುದು ನಾವು. ಇವತ್ತಿನ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.